ಸರ್ ಏನಿಲ್ಲ, ನಮ್ಮದು ಇದು 9ನೇ ವಾರ್ಡು. 9 ವಾರ್ಡ್ನಲ್ಲಿ ಸುಮಾರು ಒಂದು 5-6 ತಿಂಗಳ ಮೇಲೆ ಆಯಿತು. ಇಲ್ಲಿ ನಲ್ಲಿ ಮರದಲ್ಲಿ ನೀರು ಬರ್ತಾಯಿತ್ತು. ಇವಾಗ ನೀರು ಬರ್ತಾರೆ ನಿಲ್ಲಿಸ್ಬಿಟ್ಟಿದ್ದಾರೆ. ಇವಾಗ ಭಾಳ ತೊಂದರೆ ಇದೆ ನೀರಿಗೆ. ಈ ಟ್ರಾಕ್ಟ್ರು ಬರೋಲ್ಲ, ಟೆಂಪೋನು ಬರೋಲ್ಲ, ಏನು ಮುನ್ಸಿಪಾಲ್ಟಿನಿಂದ ಏನು ಸೌಕರ್ಯವೂ ಇಲ್ಲ, ಏನಿಲ್ಲ. ವಾರಕ್ಕೆ ಸಲ ನೀರು ಬಿಡ್ತಾರೆ, ಅದು ಅರ್ಧ ಗಂಟೆಯಿಂದ 40 ನಿಮಿಷ ನೀರು ಬಿಡ್ತಾರೆ. ಅದನ್ನಲ್ಲಿ ಕರೆಂಟ್ ಹೋದರೆ ಅದು ಇಲ್ಲ. ಆಮೇಲೆ ಸಣ್ಣಗೆ ಬರ್ತಾರೆ. ಇಲ್ಲಿ ವಾರ್ಡ್ಗೆಲ್ಲನೂ ಸ್ವಲ್ಪ ಪೈಪ್ನಲ್ಲಿ ಬರೋದು 20-25 ನಲ್ಲಿ ಅದನ್ನಲ್ಲಿ ಬರಬೇಕು. ಎಷ್ಟು ಮಾತ್ರ ಸಣ್ಣ ಬರುತ್ತೆ ನೀರು, ಏನು ಮಾಡ್ಕೊಂತಾರೆ. ಎಲ್ಲ ಬಡವರು, ಎಲ್ಲ ಕೂಲಿ ಮಾಡಿ ತಿನ್ನೋವರು, ಏನು ಇರೋರೇ ಏನಿಲ್ಲ. ಇವಾಗ ನಾವು ದುಡ್ಡು ಕೊಟ್ಟು ಟ್ರಾಕ್ಟ್ರು ಎಲ್ಲ ಇದು ಆಟೋನು ಏನು ಹಾಕ್ಸ್ಕೊಳ್ಬೇಕು. ಅವರು ಬಂದು ಹೇಳಿದ್ರು ಸರಿಯಾಗಿ ಟೈಮಲ್ಲಿ ಬರೋಲ್ಲ, ಏನಿಲ್ಲ. ನೀರಿಗೆ ಸಾರ ಅಭಾವ ಐತೆ. ಬಡವರು ಏನು ಹಾಕ್ಕೊಳ್ಬೇಕು, ಏನು ಮಾಡಿ ತಿನ್ನಬೇಕು, ಏನು ಮಾಡಬೇಕು. ಇಲ್ಲಿ ಸದಸ್ಯರು ಬಂದು ಹೇಳಿದರೆ ಏನು ಅವರು 5 ತಿಂಗಳಿಂದ ಏನು ಅವ್ರು ಯಾರು ಕೈ ಮೇಲೇ ಆಗ್ತಾನಿಲ್ಲ. ಆಫೀಸರ್ಸು ಇಲ್ಲಿ ಬಂದು ಕೇಳೋರಿಲ್ಲ, ಕೌನ್ಸಿಲರ್ ಇಲ್ಲ, ಏನಿಲ್ಲ. ಯಾರು ಬಂದರೂ ಆಗಲಿ ಹೇಳ್ತೀವಿ ಅಂತ ಹೋಗ್ತಾರೆ. ಈ ಚರಂಡಿ ಕ್ಲೀನಿಂಗ್ ಇಲ್ಲ, ಏನಿಲ್ಲ. ನೀರು ಬರೋಲ್ಲ, ಇಲ್ಲ. ECD ಬಂದರೆ ಏನಪ್ಪ ಅಂದರೆ ಅರ್ಜಿ ಕೊಡಿ, ಅರ್ಜಿ ಕೊಟ್ಟರೆ ಸೀರಿಯಲ್ ನಂಬರ್ ಕಳಿಸೋದು ಅಂತ ಆಫೀಸರ್ ಹೇಳ್ತಾರಂತೆ. ಯಾವ ಮಟ್ಟಕ್ಕೆ ಅಂತ ಹೇಳ್ತಾರೆ. ಯಾವಾಗ ಸೀರಿಯಲ್ ನಂಬರ್ ಬರೋದು ಯಾವಾಗ, ಅವ್ರು ಕಳಿಸೋದು ಯಾವಾಗ, ಅದು ಕ್ಲೀನ್ ಯಾವಾಗ ಬರೋದು. ಎಲ್ಲ ಹಾಸ್ಪಿಟ್ಲಿಗೆ ಹೋದರೆ 4-5 ಟೆಸ್ಟಿಂಗ್ ಮಾಡಿಸಿ ಅಂತ ಹೇಳ್ತಾರೆ. ಯಾವ ಟೆಸ್ಟಿಂಗ್ ಮಾಡಿದ್ರೆ ಒಂದ್ಸಲ 200 ಗಂಟೆ 1000 ಕೊಟ್ಟು ಅಂತಾರೆ. ಬರೋವಾಗ 1000 ಇಟ್ಕೊಂಡು ಆಸ್ಪತ್ರೆಗೆ ಹೋಗಬೇಕು. ಮಕ್ಳಿಗೆ ಮರಿ ಅವರು ಇರೋ ಅವರೆಲ್ಲ ಏನು ಮಾಡಬೇಕು, ಹೆಂಗೆ ನಾವು ಬದುಕಬಹುದು. ಈ ವಾರ್ಡಿಗೆ ಯಾರು ವಾರಿಸೋ ಇಲ್ಲ, ಏನಿಲ್ಲ. ಇವಾಗ ಇದೇ ಥರ ನೋಡಿ, ನೀರು ಇಲ್ದಿರೋ ಸಾಯ್ತಾ ಇದ್ದಾರೆ, ಮಕ್ಕಳು ಮರಿ ಇಲ್ಲ. ಎಲ್ಲ ದೂರಿನಿಂದ ಹಿಡ್ಕೊಂಡ್ಬರ್ಬೇಕು. ಇದೇ ಥರ ನೀರು ಬಂದು ಇಲ್ಲಿ ಇದ್ರೆ ಅಂದರೆ ನಾವೆಲ್ಲ ಸೇರ್ಕೊಂಡು ಹೋಗಿ ಆ ಮುನ್ಸಿಪಲ್ ಆಫೀಸರ್ ಹೋಗಿ ನಾವು ಹೋಗೋದಕ್ಕೆ ಮುಸ್ಲ ಹಾಕೋದಕ್ಕೆ ನಾವೆಲ್ಲನೂ ಸೇರಿಕೊಂಡು ಒಂದ್ಸಲ ಹೋಗ್ತೀವಿ ಹತ್ರ. ಯಾಕಂದರೆ ಅದು ಕೆಮ್ರ ತಗೊಂಡು ಇದ್ರ ಮೇಲೆ ಸ್ಟೆಪ್ ತಗೊಂಡು ಇಲ್ಲಿ ನೀರು ಎಲ್ಲನೂ ಬಿಸಿ ಇದು ಚರಂಡಿ ಮತ್ತು ಲೈಟು ಯಾರು ಹೇಳೋರೇ ಇಲ್ಲ, ಕೇಳೋರೇ ಇಲ್ಲ. ಈ ವಾಡಿಗೆ ಆ ಥರ ಏನಿಲ್ಲ. ಯಾವ ಥರ ಬಡವರು ಗಳಿಸೋದು ಎಲ್ಲ ಸಿರಿ ಬಂದರೆ ಎಲ್ಲ ಕೂಲಿ ಮಾಡು, ಎಲ್ಲ ಬೆಳಗ್ಗೆ ಹೋಗಿ ಸಂಘ ಬರೋರು ನೀರು ಬಂದರೆ ಎಲ್ಲ ಹಿಡ್ಕೊಂಡು ಮಾಡೋದು. ಮಕ್ಕಳಿಗೆ ಸ್ಕೂಲ್ ಕಳಿಸ್ಬೇಕು, ಏನು ತಿನ್ನೋದು, ಏನು ಅಡುಗೆ ಮಾಡಿಸೋದು, ಏನು ಅವ್ರಿಗೆ ಅವರು ಕ್ಲೀನಾಗಿರಬೇಕು, ಅವ್ರು ನೀರು ಹಾಕಬೇಕು, ನೀರು ಹೋಗಬೇಕು. ಇಲ್ಲಿ ಇಲ್ಲಿ ಎಲ್ಲಿ ಒಂದು ಸೊತ್ತನ್ನು ನೀರು ಯಾರು ಸಿಕ್ಕೋದಿಲ್ಲ, ಏನಿಲ್ಲ. ಇದನ್ನಲ್ಲಿ ಬರಬೇಕು, ಇದನ್ನು ಜೀವನ ಮಾಡಬೇಕು. ಯಾವ ಥರ ನಾವು ಬದುಕಬೇಕು ಅನ್ನೋದು ಅವ್ರಿಗೇನು ನ್ಯಾಯಲಿಲ್ಲ, ಏನಿಲ್ಲ. ಏನಂದರೆ ಆಫೀಸಲ್ಲಿ ಲೇಪೋಯ್ಯ ಪಚ್ಚಕೊಂಡಯ್ಯ ನಮಗೆ ತಿಳಿದೇಂ ಲೇದು ಅನ್ನೇ ಅಂತ ಹೇಳ್ಬಿಡ್ತಾರೆ. ಕೌನ್ಸಿಲರ್ ಇಲ್ಲ, ಅದು ಆಫೀಸರ್ ಇಲ್ಲ, ನೋಡೋಂಗಿಲ್ಲ, ಏನಿಲ್ಲ. ಯಾರು ಒಬ್ಬರು ಕ್ಯೂನಲ್ಲಿ ಹಾಕೊಂತಿಲ್ಲ, ಏನಿಲ್ಲ. ಯಾಕೆ ನಮ್ಮ ಸಿಲ್ಗಟ್ಟ ಅಂತ ಹೇಳಿದರೆ ಇಷ್ಟರ ದೊಡ್ಡ ಸಿಲ್ಗಟ್ಟದಲ್ಲಿ ಎಲ್ಲ ಕಡೆ ನೀರು ಬರ್ತದೆ. ನಮ್ಮ ಮಾಡಕ್ಕೆ ಯಾಕೆ ನೀರು ಬರೋಲ್ಲ? ಎಲ್ಲ ಕಡೆ ನೀರು ಬರೋದೇನು, ಇದು ಬರ್ತಾರೆ ಏನಪ್ಪ ಅಂದರೆ ಒಣಗೋಗ್ಬಿಟ್ಟೈತೆ, ಬೋರ್ಗಳು ನೀರಿಲ್ಲ, ಒಳಗೋಗ್ಬಿಟ್ಟಿದೆ, ಪೈಪ್ ಕಟ್ ಆಗಿಬಿಟ್ಟಿದೆ. ಅದು ಎಲ್ಲ ಅದು ರೀಬೋರ್ಡ್ ಮಾಡಬೇಕು, ಇವೆಲ್ಲ ಏನೇನೋ ಹೇಳ್ತಾರೆ. ಅದಕ್ಕೇನು ಅರ್ಥ ಅಂತ ಅವ್ರು ನೀರು ಬಿಡೋನು ಆ ತಾಯಿ ಹೇಳ್ತಾನೆ. ಎಲ್ಲ ಕಡೆ ನೀರು ಬರ್ತಾರೆ, ಅದು ನೀರು ಬರೋಲ್ಲ. ಏನು ಮಾಡ್ತಾರೆ ನೆಮ್ಸೋಯ್ಯ ನೀರು ಅದು ವಚ್ಚಲ್ಲ ಏನ್ లేదు ಒಣಗ್ಬೈದು ಅಂತ ಏನು ಹೇಳ್ಬಿಟ್ಟು ಹೊರಟುತ್ತಾನೆ. ಇವಾಗ ನಾವು ಬಡವರು ಯಾವ ಥರ ಬದುಕಬೇಕು ತಾವೇ ಡಿಸೈಡ್ ಮಾಡಿ ತಾವೇ ಹೇಳಿ. ಯಾಕಂತೇಳಿ ನಾವು ಜಾಸ್ತಿ ಹೇಳೋಕೆ ಇಷ್ಟ ಬೀಳಲ್ಲ, ಸುಮ್ಮನೆ ಹೇಳೋಕೆ ಇಷ್ಟ ಬೀಳಲ್ಲ. ಇಲ್ಲ ಈ VCD ಅರ್ಜಿ ಕೊಡಬೇಕಂತೆ, ಅರ್ಜಿ ಕೊಟ್ಟಿದ್ಮೇಲೆ ಸೀರಿಯಲ್ ನಂಬರ್ ಕೊಡಿಸಿದ್ರೆ ಇಲ್ಲಿ ವಾಸನೆ ಬಂದು ಮೇಲೆ ರೋಡ್ ಹರಿತಾ ಇದ್ರು ಅವರು ಏನು ಇಷ್ಟಪಡ್ತಾ ಇದ್ರೆ ಸೀರಿಯಲ್ ನಂಬರ್ ಅಂದರೆ 15 ದಿವಸ ಸೀರಿಯಲ್ ಆವಾಗ ದಿನ ಏನು ಹೆಂಗೆ ಓಡಾಡೋದು, ಏನು ವಾಸನೆಗೆ ಹೆಂಗೆ ಸಾಯ್ಬೋದು, ಮಕ್ಕಳು ಮರಿ ಎಲ್ಲನೂ. ಅದಕ್ಕೆ ನಾವು ಗಮನ ತೊಗೊಂಡಂಗೆ ಏನೇನಿಲ್ವಾ. ನೀರು ನೋಡಿ ಎಲ್ದನಪ್ಪ ನೋಡಿ ನಿಮ್ಸು ನೋಡಿ ಈ ಥರ ಇದೆ. ಏನು ಅರ್ಧ ಗಂಟೆ ಬಿಡ್ತಾ ಬೆಳಗ್ಗೆ ಹೊತ್ತು 40 ನಿಮಿಷ ಅಂತಾರೆ, ಅದ್ರಾಗ ಅದು ಸರಿ ಬರಲಿಲ್ಲ. ಇಷ್ಟು ಕಾತ್ರ ಬರ್ತದೆ ನೀರು. 10 ನಿಮಿಷ ಒಂದು ಬೆಂಕಿ ಬಿಡುತ್ತೆ. ಏನು ನೀವು ಬಿಡಿಯೋದೇನು ಮಾಡೋದೇನು ತಾವೇ ಸ್ವಲ್ಪ ಯೋಚನೆ ಮಾಡಿ. ನಮ್ಮ ಜನಗಳಲ್ವಾ ಸೌಕರ್ಯ ಮನೆಗಳಿಗೆಲ್ಲನೂ ನೀರು ಬರ್ತಾ ಇದೆ. ಅವ್ರ ಟಾಟಗಳು ಫ್ಯಾಕ್ಟ್ರಿಗಳು ಎಲ್ಲ ನಡೀತದೆ. ಅವರು ಡಾಕ್ಟ್ರೇ ಹಾಕ್ಸೋಲ್ಲ, ಏನಿಲ್ಲ. ನಾವು ಕಷ್ಟ ಬಿದ್ದು ಮಾಡಿದ್ದೀವಿ, ತಗೊಂಡ್ಬಂದು ಅವ್ರಿಗೆ ಹೇಳಿದಷ್ಟು ದುಡ್ಡು ಕೊಟ್ಟು ನಾವು ಟ್ರಾಕ್ಟರ್ ಹಾಕ್ಸ್ಕೊಬೇಕು, ಇಲ್ಲಿಂದ ಇದು ಆಟೋ ಹಾಕ್ಸ್ಕೊಬೇಕು, ಇಲ್ಲಿಂದ ಅವ್ರು ಹೇಳಿದಷ್ಟು ಅವಾಗ ಕಾಯ್ಕೊಂಡಿರ್ಬೇಕು. ದುಡ್ಡು ಕೊಟ್ಟರು ನಮ್ಗೆ ನೀರು ಸೌಕರ್ಯ ಇಲ್ಲ. ನೋಡಿ ಸರ್, ಇವೆಲ್ಲನೂ ಈ ಅಂಶಗಳು ಎಲ್ಲನೂ ನೀರು ಇವಾಗ ಬಂದಿದ್ದೀಗ ನಿಮ್ಗೆ ಹೇಳ್ಬೇಕಂತ ಮಾಡೋ ಕೆಲಸ ಬಿಟ್ಬಿಟ್ಟು 400-500 ಏನೋ ದಿನ 200-300 ಎಷ್ಟು ತಗೊಂಡ ಮಾಡಿ ಮಕ್ಕಳು ಮರಿ ಜೀತ ಮಾಡ್ತಾಯಿದ್ರು. ಅವರೆಲ್ಲ ಬಿಟ್ಬಿಟ್ಟು ದೂರದಿಂದಕ್ಕೆಲ್ಲ ಸೇರ್ಕೊಂಡು ಇವಾಗ ರಜಾ ಆಗ್ಬಿಟ್ಟು ಇವಾಗ ಇದು ಆಫೀಸರ್ಗೆ ಕಳ್ಸೋದ ನಿಮಗೆಲ್ಲ ಕಲ್ತ್ಬಿಟ್ಟು ನಿಮ್ಗೆ ಹೇಳ್ತಾ ಇರೋದು. ಇವಾಗ ನೋಡಿ ಇವತ್ತು ಯಾರು ದುಡ್ಡು ಕೊಡ್ತಾರೆ, ಇವತ್ತು ಮನೆ ಜೀವನ ಹೆಂಗೆ ನಡೀತದೆ. ಮಕ್ಕಳ ಬಾದಿಗೆ ಫೀಸ್ ಕೊಡ್ತಾ ಇದ್ರೆ ವಾಪಸ್ ಕೊಡ್ತಾರೆ, ಯೂನಿಫಾರ್ಮ್ ತಂದೆ ಇದ್ರೆ ಸರಿ ವಾಪಸ್ ಕೊಡ್ತಾರೆ. ಇಲ್ಲಿ ಯಾರು ಕೇಳೋರು ಏನಿಲ್ಲ, ಎಲ್ಲ ಬಡು ಕೂಲಿ ಮಾಡೋರು ಎಲ್ಲನೂ ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತಾರೆ. ನೀರು ನಿಲ್ಲದೆ ಇದ್ರೆ ಏನು ಸಾಯೋದು ಅಂತ ಹೇಳಿ ಹೇಳಿ. ಇದು ಏನು ಒಂಥರ ಅಲ್ಲ. ಇನ್ನೊಂದೇನಪ್ಪ ಅಂದರೆ ಇದು ಚರಂಡಿ ಯಾವಾಗ ಅಲ್ಲಿ ಕಲ್ಸಿದ್ದೀವಿ, ಇಲ್ಲಿ ಕಲ್ಸಿದ್ದೀವಿ, ಟ್ರಾಕ್ಟರ್ ಕಲ್ಸಿದ್ದೀವಿ, ನಮ್ಮ ಹತ್ರ ಯಾರು ಇಲ್ಲ, ಒಬ್ಬರೇ ಏನೋದು ಅಂತ ಆತ ಹೇಳ್ತಾನೆ. ಈ ವಾರದಲ್ಲಿ ಏನೈತೆ ಏನಂತ ಕೇಳ್ದಷ್ಟಿಲ್ವಾ, ಮಾಡ್ದಷ್ಟಿಲ್ವಾ, ಏನಿಲ್ವಾ ಹೇಳಿ. ಆ ಲೈಟ್ ಹೋದ್ರೆ ಏನೋ ಅರ್ಜಿ ಕೊಡ್ಬೇಕಂತೆ, DCD ಮಾಡಬೇಕಂತೆ ಅರ್ಜಿ ಕೊಡ್ಬೇಕಂತೆ.
ನೀರಿಲ್ಲದೆ ಇದ್ರೆ ಏನು ಮಾಡೋದು ಅಂತ ಹೇಳ್ತಾರೆ. ಏನು ನಮ್ಮ ವಾರ್ಡ್ ಸಮಸ್ಯೆ ಅಂತ ಯಾರು ಹೇಳೋದು? ತಾವೇ ಹೇಳಿ ಸರ್. ನೋಡಿ ಮಕ್ಕಳು ಮರಿ ಎಲ್ಲಾನು ಹೆಂಗಸರು ಕೂಲಿ ಎಲ್ಲ ಕೂಲಿ ಮಾಡಿಸ್ತಾನು ಅವರು ಎಲ್ಲ ಹೋಗೋರು ಏನೋ ಹುಡುಗರು ತಂದು ಏನೋ ಜೀವನ ಮಾಡಿಸೋರು. ಏನೋ ಮೈಸೂರು ಇಲ್ಲದಿದ್ರೆ ಹಾಸ್ಪಿಟಲ್ಗೆ ಹೋದ್ರೆ 4 ಟೆಸ್ಟ್ ಮಾಡ್ತಾ ಅಂತಾರೆ. ಒಂದು ಟೆಸ್ಟಿಗೆ 200, 300 ನನ್ನ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಇಲ್ಲಿಂದ ಚಿಕ್ಕಬಳ್ಳಾಪುರ ಹೋಗಿ ಚಿಕ್ಕಬಳ್ಳಾಪುರ ಬೆಂಗಳೂರು ಕಳಿಸೋದು. ಏನು ನಾವು ಸಾಯ್ಬೇಕಾ ಏನು ಮಾಡಬೇಕು? ಊರೆಲ್ಲ ನಾವು ಚೆನ್ನಾಗಿರೋದೇನೋ ನಾವು ಮಾಡಿ ಈ ಥರ ಬಂದಿರೋ ರೋಗ ಇದು. ಈ ಆಫೀಸ್ ಇದೇ ಥರ ಇದ್ರೆ ಎಲ್ಲನೂ ಹೋಗಿ ಆಫೀಸ್ ನಾವು ಕೂತ್ಕೊಂಡು ಇದು ಮಾಡ್ತೀವಿ, ಸತ್ಯಾಗ್ರಹ ಮಾಡ್ತೀವಿ ಏನಂತ ಬೇಡ ಏನು ಹೇಳಿ.